टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತಿನಿಂದ 4 ದಿನ ಸಿದ್ದರಾಮಯ್ಯನವರು ಬ್ಯುಸಿ ಇರ್ತಾರೆ. ಶಾಸಕರುಗಳು ಮಂತ್ರಿಗಳ ಜೊತೆಗೆ ನಿರಂತರವಾದಂಥ ಸಭೆ ಮಾಡ್ತಾರೆ. ಸಚಿವರ ಸಮ್ಮುಖದಲ್ಲಿ ಶಾಸಕರ ಜೊತೆಗೆ ಸಿಎಂ ಮೀಟಿಂಗ್. ಅಲ್ಲಲ್ಲಿ ಏನೇನೋ ಅಸಮಾಧಾನಗಳಿದೆಯಲ್ಲ, ಕೆಲ ಸಚಿವರುಗಳ ವರ್ತನೆಯ ಬಗ್ಗೆ ಸಂಬಂಧಪಟ್ಟಂಥ ಸಚಿವರುಗಳು ಶಾಸಕರನ್ನು ಕೂಡಿಸ್ಕೊಂಡೇ ಮುಖ್ಯಮಂತ್ರಿಗಳು ಸಭೆ ಮಾಡ್ತಾರಂತೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಭೆಗೆ ಆಹ್ವಾನ ಇಲ್ಲ. ಡಿ ಕೆ ಶಿವಕುಮಾರ್ ಅವರನ್ನು ದೂರ ಇಟ್ಟು ಮಾಡ್ತಿರುವಂಥ ಸಭೆ. ಹಲವಾರು ಪ್ರಶ್ನೆಗಳನ್ನು ಇದು ಎತ್ತಿದೆ. ಹಲವಾರು ಪ್ರಶ್ನೆಗಳು. ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕಿಟ್ಟು ಇವರು ಸಭೆ ಮಾಡ್ತಾ ಇದ್ದಾರೆ? ಈ 50 ಕೋಟಿ ಅನುದಾನ ಏನು ಬಿಡುಗಡೆ ಆಯಿತು, 50 ಕೋಟಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ. ಈ ದಿಲ್ಲಿ ವಿಸಿಟ್ ನಂತರ ಏಕೈಕ ಪವರ್ ಸೆಂಟರ್ ಸಿದ್ದರಾಮಯ್ಯ ಅನ್ನುವಂಥ ಸಂದೇಶ ಏನಾದರೂ ರವಾನೆ ಆಯಿತಾ? ಅದರ ಮುಂದುವರೆದ ಭಾಗವಾಗಿ ಇವರು ದೂರ ಇಟ್ಟಿದ್ದಾರಾ ಡಿ ಸಿ ಎಂ ಅವ್ರನ್ನ? ಇಂಥ ಪ್ರಶ್ನೆಗಳು ಕೂಡ ಈಗ ಎದ್ದಿವೆ. ಇವತ್ತಿನ ಸಭೆಗೆ ಇವತ್ತು ಮಹದೇವಪ್ಪ ಇರ್ತಾರೆ, ವೆಂಕಟೇಶ್ ಇರ್ತಾರೆ. ನಿರಂತರವಾಗಿ ಮಾತಾಡ್ತಿರುವಂಥ, ಅಸಮಾಧಾನ ಹೊಂದಿರುವಂಥ ರಾಜಣ್ಣ, ಬೋಸರಾಜ್, ದಿನೇಶ್ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ, ದಿಲ್ಲಿಗೆ ಹೋಗಿ ಬಂದಾದ ಮೇಲೆ ಏಕೈಕ ಪವರ್ ಸೆಂಟರ್ ಅನ್ನುವಂಥ ಸಂದೇಶ ಏನಾದರೂ ರವಾನೆ ಆಗಿದೆಯಾ? ಕಾರಣಾಂತರಗಳಿಂದ ಡಿ ಸಿ ಎಂ ಸಭೆಗೆ ಬರ್ತಾ ಇಲ್ವಾ, ಅಥವಾ ಅವ್ರನ್ನ ಸಭೆಗೆ ಕರೆದೇ ಇಲ್ವಾ? ಉದ್ದೇಶಪೂರ್ವಕವಾಗಿ ಅವ್ರನ್ನ ದೂರ ಇಟ್ಟು ಈ 4 ದಿನಗಳ ಮೀಟಿಂಗನ್ನು ನಡೆಸಲಾಗ್ತಾ ಇದೆಯಾ? ಏನು ಕತೆ ಇದು? ರಂಗನಾಥ್, ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರೊಂದಿಗೆ ಸುರ್ಜೇವಾಲಾ ಅವರು ಸಭೆ ಮಾಡಿದ ಬಳಿಕ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನು ಮಾಡ್ತಾರೆ. ದೆಹಲಿ ಪ್ರವಾಸದ ಬಳಿಕ ಇವತ್ತಿನಿಂದ 4 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯವರು ಎಲ್ಲ ಶಾಸಕರು, ಉಸ್ತುವಾರಿ ಸಚಿವರೊಂದಿಗೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ 5 ಜಿಲ್ಲೆ ಅಂದರೆ ಮೈಸೂರು, ಹಾಸನ, ಚಾಮರಾಜನಗರ ಮತ್ತು ತುಮಕೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಾಗ್ಬೋದು, ಸಚಿವರ ಜೊತೆ ಸಭೆಯನ್ನು ಕೂಡ ನಡೆಸ್ತಾರೆ. ಪ್ರಮುಖವಾಗಿ ಈ ಒಂದು ಸಭೆಗೆ ಡಿ ಕೆ ಶಿವಕುಮಾರ್ ಅವರನ್ನ ದೂರವಿಟ್ಟು ಸಭೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ಕೂಡ ಕಾಂಗ್ರೆಸ್ ಮನೆಯಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಉಪಮುಖ್ಯಮಂತ್ರಿಗಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದ್ದಾರೆ. ಅವರನ್ನ ದೂರ ಇಟ್ಟು ಈ ಒಂದು ಸಭೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಕಾಂಗ್ರೆಸ್ ಮನೆಯಲ್ಲಿ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿ ಎಲ್ಲೊಂದು ಕಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ವಿಧಾನಸೌಧ ಅವರು ಕೂಡ ಸಭೆಯನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೂಡ ಅವರಿಗೆ 4 ಗಂಟೆವರೆಗೆ, 11 ಗಂಟೆಯಿಂದ 4 ಗಂಟೆವರೆಗೆ ಅವರು ಡಿ ಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನು ವಿಧಾನಸೌಧದಲ್ಲಿ ಇಟ್ಕೊಂಡಿದ್ದಾರೆ. ಆದರೆ 4 ಗಂಟೆ ನಂತರದಲ್ಲಿ ನಡೆಯುವಂಥ ಸಿದ್ದರಾಮಯ್ಯನವರ ಸಭೆ ಎಂದರೆ ಸಿಎಂ ಅವರ ಸಭೆ ಶಾಸಕರೊಂದಿಗೆ, ಆ ಒಂದು ಸಭೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರಗಳನ್ನ ನಾವು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ, ದೆಹಲಿಗೆ ಪ್ರವಾಸದ ನಂತರ ಸಿದ್ದರಾಮಯ್ಯ ಅವರೇ ಒಂದು ಏಕೈಕ ಪವರ್ ಸೆಂಟರ್ ಅಂದರೆ ಒಂದೇ ಒಂದು ಪವರ್ ಸೆಂಟರ್ ಕಾಂಗ್ರೆಸ್ನಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಲು ಹೊರಟಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಜೋರಾಗಿದೆ. ಈ ಹಿಂದೆ ಕೂಡ ರಾಜಣ್ಣ ಅವರು ಕೂಡ ಒಂದಷ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎಲ್ಲ ಹಲವು ಪವರ್ ಸೆಂಟರ್ಗಳಿದೆ ಅಂತೇಳಿ. ಆ ಒಂದು ಮಾತಿನ ಬೆನ್ನಲ್ಲೇ ಡಿ ಕೆ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನು ಮಾಡಿ ಬರ್ತಾರೆ. ದೆಹಲಿ ಪ್ರವಾಸ ನಂತರ ಶಾಸಕರ ಸಭೆ ನಡೀತಾ ಇದೆ. ಈ ಒಂದು ಶಾಸಕರ ಒಂದು ಅಸಮಾಧಾನವಾಗ್ಬೋದು, ಶಾಸಕರ ಒಂದಷ್ಟು ಅಹವಾಲನ್ನು ಸ್ವೀಕರಿಸಲಿಕ್ಕೆ ಸಿದ್ದರಾಮಯ್ಯ ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೈರಾಗ್ತಾ ಇರೋದು ನೋಡ್ತಾ ಇದ್ರೆ, ಇಲ್ಲೋ ಒಂದು ಕಡೆ ಒಂದೇ ಒಂದು ಪವರ್ ಸೆಂಟರ್, ಅದು ಸಿದ್ದರಾಮಯ್ಯ ಅವರ ಒಂದು ಪವರ್ ಸೆಂಟರ್ ಮಾತ್ರ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಸಿಎಂ ಅವರು ಹೊರಟಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಇವತ್ತಿನ ಮುಖ್ಯಮಂತ್ರಿಗಳ ಸಭೆಗೆ ಹಾಜರಾಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಮತ್ತು ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ಪವರ್ ಸೆಂಟರ್ ಮತ್ತೆ ಮೇಲ್ಗೆ ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ಜೋರಾಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.